ನಿರ್ದಿಷ್ಟವಾಗಿ ಚರ್ಚೆ ಮಾಡೋದಕ್ಕೋಸ್ಕರ ಇಲ್ಲಿ ಸೇರಿದ್ದೇವೆ. ಒಂದು ನಮ್ಮ ಭೂ ಸುರಕ್ಷಾ ಯೋಜನೆ ಕರ್ನಾಟಕದಲ್ಲಿ ಎಲ್ಲ ಕಡೆನೂ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ನಡೀತಾ ಇದೆ. ಆದರೆ ಬ್ಯಾಂಗ್ಳೂರು ನಗರ ಮತ್ತು ಬ್ಯಾಂಗ್ಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಬಹಳ ಉದ್ದೇಶಪೂರ್ವಕವಾಗಿ ಇಲ್ಲಿ ಬಹಳ ವರ್ಸ್ಟ್ ಪರ್ಫಾರ್ಮೆನ್ಸ್ ಇದೆ. ಅದನ್ನ ಬಿಡಿಸಿ ಹೇಳೋದ್ರಲ್ಲಿ ಏನು ಸಿಂಪಲ್ ಆಗಿ ಹೇಳಿದ್ದೇನೆ. ಇಲ್ಲಿ ಉದ್ದೇಶಪೂರ್ವಕವಾಗಿ ತಹಶೀಲ್ದಾರರು, ಗ್ರೇಡ್ 2 ತಹಶೀಲ್ದಾರ್, ರೆಕಾರ್ಡ್ ರೂಮ್ ಕೀಪರ್ಸ್ ನೀವೆಲ್ಲರೂ ಸೇರಿ ಉದ್ದೇಶಪೂರ್ವಕವಾಗಿ ಇದನ್ನ ತಡೆ ಹಿಡಿದಿದ್ದೀರಾ. ಸೊ ಆ ವಿಷಯ ಚರ್ಚೆ ಮಾಡೋದಕ್ಕೋಸ್ಕರ ಇವತ್ತಿಲ್ಲಿ ಸೇರಿದ್ದೇವೆ. ಹಾಗೂ ಇಶ್ಯೂ ಮಾಡೋದು, ಆನ್ಲೈನ್ ಸರ್ಟಿಫೈಡ್ ರೆಕಾರ್ಡ್ಸ್ ಇಶ್ಯೂ ಮಾಡೋದು ನೋಡಿದಾಗಲೂ ಕೂಡ ನೀವು ಉದ್ದೇಶಪೂರ್ವಕವಾಗಿ ಅದನ್ನ ಬ್ಲಾಕ್ ಮಾಡ್ತಾ ಇದ್ದೀರಾ. ರಾಜ್ಯದಲ್ಲಿ ಎಲ್ಲಾ ಕಡೆ ಆಗ್ತಾ ಇದೆ. ರಾಜ್ಯದಲ್ಲಿ ಇಲ್ಲಿವರೆಗೂ ಸುಮಾರು 20, 25, 30 ಲಕ್ಷ ಪೇಜಸ್ ಇಶ್ಯೂ ಆಗಿದೆ. ನಾನು 21 ಲಕ್ಷ ಇಶ್ಯೂ ಆದಾಗ ನೋಡಿದೆ. ರಾಜ್ಯದಲ್ಲಿ 21 ಲಕ್ಷ ರೆಕಾರ್ಡ್ಸ್ ಇಶ್ಯೂ ಆಗಿದ್ರೆ ಬ್ಯಾಂಗ್ಳೂರಲ್ಲಿ 27 ಪೇಜ್ ಇಶ್ಯೂ ಆಗಿದೆ. ರಾಜ್ಯದಲ್ಲಿ 21 ಲಕ್ಷ ಆಗಿದ್ರೆ ಬೆಂಗಳೂರು ನಗರದಲ್ಲಿ 27 ಪೇಜ್ ಆಗಿದೆ. ಪ್ರಪಂಚಕ್ಕೆ IT ಕ್ಯಾಪಿಟಲ್ ನಲ್ಲಿ ಇಲ್ಲಿ ನೀವು ಆನ್ಲೈನ್ ಅಲ್ಲಿ ಇಶ್ಯೂ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಇದು ಉದ್ದೇಶಪೂರ್ವಕವಾಗಿ ನೀವು ಮಾಡ್ತಾ ಇರ್ತಕ್ಕಂತಹ ಕೆಲಸ. ಇದನ್ನ ಬೇರೆ ಯಾವುದೇ ರೂಪದಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಈ ಇಶ್ಯೂನ ಚರ್ಚೆ ಮಾಡುವಂತಹದ್ದು ಮೊದಲನೇ ಇವತ್ತು ಅಜೆಂಡಾ. ಎರಡನೇದು, ಕಚೇರಿಗಳಲ್ಲಿ ಬೆಂಗಳೂರಿನಲ್ಲಿ ಯಾರು ಕೂಡೋದಿಲ್ಲ. ಬೆಂಗಳೂರು ಗ್ರಾಮಾಂತರ ಎರಡೂ ಕೂಡ ಎಲ್ಲ ಎಲ್ಲಿರ್ತೀರಾ ಅನ್ನೋದು ಗೊತ್ತಿಲ್ಲ. ತಾಲೂಕು ಆಫೀಸ್ ಬಿಟ್ಟು ಬೇರೆ ಎಲ್ಲಿ ಆಫೀಸುಗಳಿದೆ ನಿಮ್ಗೆ ಗೊತ್ತಿಲ್ಲ. ಮಾತೆತ್ತಿದ್ರೆ ಸುಮ್ಮನೆ ಕೋರ್ಟ್ ಅಂತ ಹೇಳೋದು. ಕೋರ್ಟ್ ಅಲ್ಲಿ ನೋಡಿದ್ರೆ ಅಲ್ಲಿ ಹೋಗೋದು ಯಾರೋ ಒಬ್ಬ RI ಹೋಗಿರ್ತಾರೆ, ಇಲ್ಲ BA ಹೋಗಿರ್ತಾರೆ. ಪ್ರಿನ್ಸಿಪಲ್ ಸೆಕ್ರೆಟರಿ ಅಂತೂ ಕಂಪಲ್ಸರಿ. ಪ್ರಿನ್ಸಿಪಲ್ ಸೆಕ್ರೆಟರಿ ಎಲ್ಲಾ ಕೇಸಲ್ಲಿ ಇರ್ತಾರೆ ಕಟಕಟೆಯಲ್ಲಿ. ಇಲ್ಲಿ ಅವ್ರಿಗೆ ಅಸಿಸ್ಟ್ ಮಾಡ್ಲಿಕ್ಕೆ RI BA ಇದ್ರೆ ಹೆಚ್ಚು. ಆದ್ರೆ ಇಲ್ಲಿ ತಾಲೂಕು ಆಫೀಸ್ಗೆ ಹೋದಾಗ ಯಾವ ತಹಶೀಲ್ದಾರ್ ಕೂಡ ಕೂಡೋದಿಲ್ಲ. ಕೇಳಿದ್ರೆ ಎಲ್ಲ ಕೋರ್ಟ್ ಕಚೇರಿ. ಒಂದಕ್ಕೂ ಮೂವ್ಮೆಂಟ್ ರಿಜಿಸ್ಟರ್ ಇರೋದಿಲ್ಲ. ಅಲ್ಲಿ ಎಲ್ಲಿ ಹೋಗಿದ್ದಾರೆ, ಎಲ್ಲಿ ಬಂದಿದ್ದಾರೆ, ಚಲನವಲನ ಮಾಹಿತಿ ಇರೋದಿಲ್ಲ. ಸೊ ಈ ವ್ಯವಸ್ಥೆ ನೋಡಿದ್ದೇವೆ. ಸೊ ಇಲ್ಲಿವರೆಗೂ ಟಾಲರೇಟ್ ಮಾಡಿದ್ದೇವೆ. ಈಗ ಟಾಲರೇಷನ್ ಲಿಮಿಟ್ ದಾಟಿದೆ. ಸೊ ಈಗ ಇದು ಸರಿ ಹೋಗ್ಬೇಕು. ಸರಿ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಪರಿಣಾಮ ಆಗ್ಬೇಕು. ಎರಡೂ ಹುದ್ದೆ. ನಾನು ಅದಕ್ಕೆ ಸೆಕ್ರೆಟರಿ ಅವ್ರಿಗೂ ರಿಕ್ವೆಸ್ಟ್ ಮಾಡಿದ್ದೇನೆ, ಕಮಿಷನರ್ DC ಅವ್ರಿಗೂ ರಿಕ್ವೆಸ್ಟ್ ಮಾಡಿದ್ದೇನೆ. ಈ ಎರಡೂ ವಿಷಯದಲ್ಲಿ ಹೇಗೆ ನಾವು ಸುಧಾರಣೆ ತರಬೇಕು, ಸುಧಾರಣೆ ತರಲಿಲ್ಲ ಅಂದ್ರೆ ಅದಕ್ಕೆ ನೆಕ್ಸ್ಟ್ ಏನಾಗಬೇಕು, ಇಷ್ಟೇ ಇವತ್ತು ಚರ್ಚೆಯ ವಿಷಯಗಳು. ಸೊ ಇಷ್ಟು ಮಾತ್ರ ನಾನು ಪ್ರಾಸ್ತಾವಿಕವಾಗಿ ಹೇಳ್ತೇನೆ. ಇನ್ನು ಹೆಚ್ಚು ಮಾತಾಡಿದಷ್ಟು ಕೂಡ ನಾನು ಹೇಳಿದ ವಿಷಯಗಳು ಡೈಲ್ಯೂಟ್ ಆಗುತ್ತೆ. ಡೈಲ್ಯೂಟ್ ಮಾಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ಸೊ ನೀವು ಎಲ್ಲರಿಗೂ, ಕೆಲವರು ಒಳ್ಳೆಯವರು ಇದ್ದೀರಾ, ಬಟ್ ಇನ್ ಕೆಲವರು ಎಲ್ಲರಿಗೂ ಮೀರಿದವರು ಇದ್ದೀರಾ. ಎಲ್ಲರಿಗೂ ಮೀರಿದವ್ರಿಗೆ ಭೂಮಿಗೆ ಇಳಿಸೋದು ನಮ್ಗೆ ಗೊತ್ತಿದೆ, ಒಳ್ಳೆಯವರಿಗೆ ಅಪ್ರಿಶಿಯೇಟ್ ಮಾಡೋದು ನಮ್ಗೆ ಗೊತ್ತಿದೆ. ಸೊ ಹಾಗಾಗಿ ಇದನ್ನ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು. ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅರ್ಥ ಮಾಡಿಸುವ ವಿಧಾನಗಳು ಕೂಡ ಇದಾವೆ. ಇದನ್ನ ಇಷ್ಟೇ ನಾನು ನಿರ್ದಿಷ್ಟವಾಗಿ ಆರಂಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಉಳಿದಿದ್ದು ಸೆಕ್ರೆಟರಿ ಅವರು ಮುಂದುವರಿಸಬೇಕು.